ಆಕ್ಚುಲಿ ಐಕಿಯಾಗ ಹೋದ್ರೆ ಒಂದು 10 ಐಟಮ್ ತೊಗೊಳಕ್ ಹೋದ್ರೆ ಒಂದು 20 ಐಟಮ್ ತೊಗೊಂತಾರಂತೆ. ಸೊ ಅಷ್ಟು ಆಫರ್ಸ್ ಅಷ್ಟು. ಕಾಫಿ, ಹಾಟ್ ಕಾಫಿ ನನ್ಗೆ ಅದೇ ಸಿಕ್ಕಿದ್ದು. ನನ್ನ ಮಗನ ಹ್ಯಾಂಡಲ್ ಮಾಡೋದಕ್ಕೆ ಮಾತ್ರ ಬಂದಿಯಾನೆ. ಹಾಯ್, ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಳಗ್ಗೆ ಎದ್ದು ವಾಕ್ ಬಂದೀನಿ. ಮಕ್ಕಳನ್ನೆಲ್ಲ ಸ್ಕೂಲ್ ಕಳಿಸಿ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಆಗೋಗಿದೆ. ಸೊ ನಾನಿವಾಗ ವಾಕಿಗೆ ಬಂದಿದ್ದೀನಿ. ಇವತ್ತು ಜಾಗ್ ಮಾಡೋ ಮೂಡಿಲ್ಲ, ವಾಕ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇನ್ನು 2 ರೌಂಡ್ಸ್ ಆದಮೇಲೆ ಮನೆ ಹೋಗ್ತೀನಿ. ಆ್ಯಂಡ್ ಇವತ್ತು ಐಕ್ಯಾಗೆ ಹೋಗೋ ಪ್ಲ್ಯಾನ್ ಇದೆ. ತುಂಬ 2-3 ಡೇಸಿಂದ ಯಶು ನನಗೆ ತುಂಬಾ ತಲೆ ತಿಂತಾನೆ ಇದ್ದ. ಹಿಂಸೆ ಕುಡಿಯಾನೆ, ಫೋನ್ ಮಾಡಿ ಬಾ 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 ಅಂತ. ಯಾಕೆ ಹೋಗ್ತಾಯಿದ್ವಿ ಐಕ್ಯಾಗೆ ಅಂದರೆ, ಇದುವರೆಗೂ ಹೋಗೇ ಇಲ್ಲ. ಐಕ್ಯಾ ಹೇಗಿದೆ ಅಂತಲೂ ನಾವು ನೋಡೇ ಇಲ್ಲ. ಆ್ಯಂಡ್ ಫಸ್ಟ್ ಟೈಮ್ ಹೋಗ್ತಾ ಇರೋದು ಐಕ್ಯಾಗೆ. ಆ್ಯಂಡ್ ಯಶು ಅವನ ರೂಮ್ ಡೆಕೋರ್ ಮಾಡಬೇಕು ಅಂತ ಏನೇನೋ ಐಟಮ್ಸ್ ತೊಗೊಬೇಕು ಅಂತ ಅನ್ಕೊತಾ ಇದ್ದಾನೆ. ಸೊ ಏನನ್ನೆಲ್ಲ ತೊಗೊತಾನೆ ಅಂತ ನೋಡೋಣ. ಇವಾಗೇನು ಅಂತಂದರೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಲಂಚ್ ಪ್ರಿಪೇರ್ ಮಾಡಿ ಪುನಃ ಬಂದಮೇಲೆ ಹೊರಡಬೇಕು ನಮ್ಮಕ್ಕ ಮನೆಗೆ. ಅಲ್ಲಿಂದ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಪ್ಲ್ಯಾನು. ಸೊ ದೀಪಕ್ಕು ಹೇಳ್ತೀನಿ, ಅವ್ರು ಬಂದರೆ ಓಕೆ ಅವ್ರ ಜೊತೆ ಹೋಗೋಣ. ನೋಡಿ ಗಾಯ್ಸ್, ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ ಹಿಂದೆ. ಮನೆಗೆ ಬಂದೆ, ಸ್ವಲ್ಪ ಎಲ್ಲ ಟೆಸ್ಟಿಂಗ್ ಮಾಡಿಬಿಟ್ಟು ಮಾಪಿಂಗ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗೋಣ. ಓಕೆನಾ, ಲೆಟ್ಸ್ ಗೋ. ತುಂಬಾ ಕೆಲಸ ಇದೆ ಗೈಸ್. ಈ ಬೆಡ್ಶೀಟೆಲ್ಲ ಸಿಕ್ಸೋದಿದೆಯಲ್ಲ, ಅದೇ ಒಂದು ದೊಡ್ಡ ಸಮಸ್ಯೆ. ಗೈಸ್, ಇದ್ರ ಬಗ್ಗೆ ಏನು ಗೊತ್ತಾ ಕಾಮಿಡಿ, ಮೊನ್ನೆ ಸಂಡೇ ಮೆಟ್ರೋಗೆ ಹೋಗಿದ್ರಿ. ಆವಾಗ ಇದು ಕ್ಲಿನಿಕ್ ಪ್ಲಸ್ ತೊಗೊತಾ ಇದ್ದೆ. ಸೊ ನಮ್ಮ ಮನೆಯವ್ರು ಕೇಳಿದ್ರು, ಏನಕ್ಕೆ ತೊಗೊತಾ ಇದೆಯಾ ಈ ಥರ ಸ್ಯಾಶೆಟ್ಟು ಆ್ಯಂಡ್ ಯಾರು ಯೂಸ್ ಮಾಡ್ತಾರೆ ಅಂತ. ನಾನಂದೆ, ಯಾರೂ ಯೂಸ್ ಮಾಡೋದಿಲ್ಲ, ಇದು ಮಾಪಿಂಗ್ ಮಾಡೋದಕ್ಕೆ ಹಾಕೋದಕ್ಕೆ ಅಂತ ನಾನು ಅಂದೆ. ಅದಕ್ಕೆ ಎಲ್ಲರೂ ತಲೆಗೆ ಹಾಕೊಂಡ್ರೆ ನೀನು ಮಾಪಿಂಗ್ ಮಾಡೋದಕ್ಕೆ, ನೆಲ ಒರೆಸೋದಕ್ಕೆ ಆಗ್ತಾ ಇದೆಯಾ ಅಯ್ಯೋ ಅಂತ ಅನ್ಕೊತಾ ಇದ್ರು. ಗಾಯ್ಸ್, ಇವತ್ತಿನ ಬ್ರೇಕ್ಫಾಸ್ಟ್ ಅವಲಕ್ಕಿ ಉಪ್ಪಿಟ್ಟು. ನಾನು ಡೈಲಿ ಫ್ರಿಜ್ಜು, ವಾರ್ಡ್ರೋಬ್ಸು, ಕಿಚನ್ ವಾರ್ಡ್ರೋಬ್ಸ್ ಎಸ್ಪೆಷಲಿ ಡೈಲಿ ಒರೆಸ್ಕೊತೀನಿ. ನನ್ನ ಎನರ್ಜಿ ಡ್ರಿಂಕ್ ಟೀ ಕಾಫಿ ಇಲ್ಲ ಅಂತಂದರೆ ಇರೋಕ್ಕೆ ಆಗಲ್ಲಪ್ಪ ನನಗಂತೂ. ಏನಾದರೂ ಒಟ್ಟಿನಲ್ಲಿ ಇರಬೇಕು, ಟೀ ಆರ್ ಕಾಫಿ. ಯಾಕಂದರೆ ವಾಕಿಂಗ್ ಹೋಗಿ ಬಂದು ನಾನ್ ಸ್ಟಾಪ್ ಮಾಡಿಬಿಡ್ತೀನಿ ಕೆಲಸನ. ಅದಾದಮೇಲೆ ಸ್ವಲ್ಪ ಎನರ್ಜಿ ಲೋ ಆಗುತ್ತಲ್ವ, ಆವಾಗ ಸ್ವಲ್ಪ ಬೂಸ್ಟ್ಗೆ ಟೀ ಆರ್ ಕಾಫಿ ಇರಲೇಬೇಕು. ಇಲ್ಲ ಅಂತಂದರೆ ದಿನವಿಡೀ ಲೇಜಿತನ ಫೀಲ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಗಾಯ್ಸ್, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹೊಸಲ್ಗೆ ರಂಗೋಲಿ ಇಟ್ಟು ಹೊಸಲ್ ಮುಂದೆ ದೀಪ ಅಂಟಿಸೋಣ. ಆ್ಯಂಡ್ ದೀಪಕ್ ಅವರು ಮಾರ್ಕೆಟಿಂದ ಹೂವು ತಂದಿದ್ರು. ರೋಸಸ್ ಅಂತೂ ಚೂರು ಚೆನ್ನಾಗೇ ಇಲ್ಲ, ಪೆಟಲ್ಸ್ ಎಲ್ಲ ಕಿತ್ತೋಗಿದೆ. ಅದು ಸಾರ್ಟ್ ಔಟ್ ಮಾಡಿ ಇವಾಗ ಪೂಜೆ ಮಾಡಬೇಕು. ಪೂಜೆ ಎಲ್ಲ ಮುಗೀತು ಗಾಯ್ಸ್. ಇವಾಗ ದೀಪಕ್ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಡಬೇಕು. ಗಾಯ್ಸ್, ನಾನು ಬ್ರೇಕ್ಫಾಸ್ಟ್ಗೆ ಪೋಹ ಮಾಡಿದ್ದೆ, ಅಂದರೆ ಅವಲಕ್ಕಿ ಉಪ್ಪಿಟ್ಟು. ಆದರೆ ಅದನ್ನು ನಾನು ತಿಂತಾ ಇಲ್ಲ ಇವಾಗ. ನಾನು ತಿಂತಾಯಿನಿ ಮ್ಯೂಸಲಿ ವಿತ್ ಆ್ಯಪಲ್, ಬನಾನಾ, ನಟ್ಸ್ ಹಾಕ್ಕೊಂಡು. ಸೊ ಅದು ಈ ಥರ. ಬನ್ನಿ ತಿನ್ನೋಣ. ಈಟ್ ಹೆಲ್ದಿ, ಸ್ಟೇ ಹೆಲ್ದಿ. ಅದಕ್ಕೆ ಚಿಯಾ ಸೀಡ್ಸ್ ಕೂಡ ಹಾಕಿದ್ದೀನಿ. ಎಲ್ಲ ಹಾಕಿ ಲೆಟ್ಸ್ ಹ್ಯಾವ್ ಇಟ್. One, two, three.
ಕುನಾಲ್ಗೆ ಬೇಗ ಬೇಗ ಊಟ ಮಾಡಿಸಿ ನಾನು ಕುನಾಲ್ ಇವಾಗ ಆಚೆ ಹೋಗ್ತಾ ಇರಿ. ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ, ಓಕೆನಾ? ಸೊ ನಾವಿವಾಗ ಐಕ್ಯಾಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀರಿ. ಸೊ ನನ್ನ ಜೊತೆಗಿದ್ದಾರೆ ಗೀತಾಂಶ್ ಆ್ಯಂಡ್ ಯಶ್. ಸೊ ಯಶು 3-4 ದಿವಸದಿಂದ ಬಾಬಾ ಬಾಬಾ ಅಂತ ಹೇಳ್ತಾ ಇದ್ದ. ಸಿಕ್ಕಾಬಡೆ ಹಿಂಸೆ ಇಕ್ಬಿಟ್ಟ ನನಗಂತೂ. ಐಕ್ಯಾಗೆ ಹೋಗ್ಬೇಕು ಆ್ಯಂಡ್ ನಾವು ಒಂದು ರೂಮ್ ಡೆಕೋರ್ ಮಾಡಬೇಕು ಅಂತ. ಸೊ ಅದಕ್ಕಾಗಿ ತುಂಬ ಹಿಂಸೆ ಇಟ್ಟು ಕರೆದಿರೋದ್ರಿಂದ ಬಂದಿದ್ದೀನಿ. ಸೊ ಇವಾಗ ಹೋಗ್ತಾ ಇದ್ದೀರಿ, ಲೆಟ್ಸ್ ಗೋ. ಎಷ್ಟು ಬಿಸಿಲಿದೆ ಗೊತ್ತಾ ಗೈಸ್, ಎದುರುಗಡೆನೆ ಹೊಡಿತಾ ಇದೆ. ನನ್ನ ಐಬಾಲ್ ನೋಡಿ ಬ್ರೌನ್ ಆಗಿದೆ, ಕಾಣ್ತಾ ಇದೆಯಾ? ಇವನ್ ಮಾತ್ರ ಶೇಡ್ಸ್ ಹಾಕೊಂಡು ಚಿಲ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಸಾಂಗ್ ಆಡ್ಕೊಂಡು. ಗಾಯ್ಸ್ ಇನ್ನೇನು ಸ್ವಲ್ಪ ದೂರದಲ್ಲಿದೆ ಐಕ್ಯ, ರೀಚ್ ಆಗ್ತಾ ಇದ್ದೀವಿ. 3 ಗಂಟೆಗೆ ಮನೆಗೆ ಬಂದಿದ್ದೀನಿ. ಇವಾಗ ಟೈಮ್ ಬಂದು 5:20. ಇವಾಗ ಕರ್ಕೊಂಡು ಬರ್ತಾ ಇದ್ದಾನೆ ನೋಡಿ. 3 ದಿವಸದಿಂದ ನನಗೆ ತಲೆ ತಿಂದ್ಬಿಟ್ಟ ಬಾ 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 ಅಂತೇಳಿ. ನಮಗೂ ಕೆಲ್ಸಗಳಿರ್ತವೆ, ಸ್ವಲ್ಪ ಬ್ಯುಸಿ ಇರ್ತೀವಿ. ಸೊ ಅದರಿಂದ ಲೇಟ್ ಆಗೋಯ್ತು. ಆ್ಯಂಡ್ ಮೈ ಅಪಾಲಜೀಸ್. ಬಟ್ ಎನಿವೇಸ್ ವಿ ಆರ್ ಹಿಯರ್ ನೋ. ಇಟ್ಸ್ ಹಾರ್ಡ್ಲಿ ಲಿಟಲ್ ಫಾರ್ ನೌ. ನಮ್ಗೇನು ಅಷ್ಟು ಸ್ಟ್ರೆಸ್ಸು ಅನ್ಸಿಲ್ಲ, ಬರ್ಬೇಕಾದ್ರೆ ಲೇಟು ಅನ್ಸಿಲ್ಲ, ಬೇಗನೆ ಬಂದ್ಬಿಟ್ವಿ. ಹೋಗ್ತಾ ಗೊತ್ತಾಗುತ್ತೆ ಟ್ರಾಫಿಕ್ಕು. ನಾಗಸಂದ್ರ ಇಂದ PS ಕಾಲೇಜ್ಗೆ ಒಳ್ಳೆ ಮಜಾ. ಆಕ್ಚುಲಿ ಇವಾಗ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಪಕ್ಕನ ಹೋಗೋದು ಮನೆಗೆ ಒಂದು 10 o'clock ಆಗ್ಬಿಡುತ್ತೆ. ಇಲ್ಲ ಇಲ್ಲ, ನಾನು ಡ್ರಾಪ್ ಎಲ್ಲ ಮಾಡಲ್ಲ. ಇವತ್ತು ಯು ಆರ್ ಸ್ಟೇಯಿಂಗ್ ಇನ್ ಮೈ ಹೌಸ್. ಬೇಡ ಯಶ್. ಸೊ ಇಟ್ಸ್ ಗೋನಾ ಗೆಟ್ ಲೇಟ್. ಮರಿನಿ ಸ್ಕೂಲ್ ಇದೆ, ಕುನಾಲ್ ಸ್ಕೂಲ್ ಇದೆ, ಕುನಾಲ್ ಮಲ್ಮುರಿಯಾನೆ. ಏನನ್ನು ಪರ್ಚೇಸ್ ಮಾಡ್ಬೇಕಂತಿದ್ಯಾ ಯಶ್? ಸೊ ಏನನ್ನೆಲ್ಲ ಶಾಪಿಂಗ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ರೂಮ್ ಸೊ ನಾನು ಏನ್ ಡೆಕೋರ್ಗೆ ಕೇಳಿಸ್ಕೊಂಡಿದ್ದೀನಿ ಗೊತ್ತಾ, ಜನ ಆಕ್ಚುಲಿ ಐಕ್ಯಾಗ ಹೋದ್ರೆ ಒಂದು 10 ಐಟಮ್ ತೊಗೊಳಕ್ ಹೋದ್ರೆ ಒಂದು 20 ಐಟಮ್ ತೊಗೊಂತಾರಂತೆ. ಸೊ ಅಷ್ಟು ಆಫರ್ಸ್, ಅಷ್ಟು ಚೆನ್ನಾಗಿ ಆಪ್ಷನ್ಸ್ ಎಲ್ಲ ಇರುತ್ತೆ. ನಾನು ಬೇಸಿಕ್ಲಿ ನಾನು ರೂಮ್ ಡೆಕೋರೇಷನ್ ಮಾಡ್ತಾ ಇದೀನಿ ಇವಾಗ. ಅಂದರೆ ಐಮ್ ಜಸ್ಟ್ ಗೋನಾ ಚೇಂಜ್ ದ ಫಾಂಟ್, ಅದು ಇದು ವಾಲ್ ಪೇಪರ್ ಅದೆಲ್ಲ ಹಾಕ್ತಾ ಇದೀನಿ. ಸೊ ಮೇನ್ಲಿ ಅದಕ್ಕೋಸ್ಕರ ಸ್ಯಾಟಿನ್ ಬೆಡ್ಶೀಟ್ಸು, ಪಿಲೋ ಕವರ್ಸು, ಪಿಲೋಸು, ಮತ್ತು ಐ ವಾಂಟೆಡ್ ಅ ಪ್ರೊಫೆಷನಲ್ ಚೇರ್ ಆಲ್ಸೋ ಫಾರ್ ವರ್ಕಿಂಗ್ ಆ್ಯಂಡ್ ರೂಮ್ಗೆ. ಸೊ ಇವೆಲ್ಲ ಹೋಗಿ ನೋಡೋಣ ಅಂತ ಐ ವಾಂಟೆಡ್ ಟು ಟೇಕ್ ಯು. ಹಂಗೆ ಅಲ್ಲಿ ಫುಡ್ಡು ತಿನ್ಬೇಕು, ಇವಾಗ ಅಷ್ಟು ಆಗ್ತಿದೆ, ಬೆಳಗ್ಗೆ ಏನು ತಿಂದಿಲ್ಲ. ಸೊ ಯಾ, we're going to have some food, we're going to do shopping, we're going to enjoy, and we're going to update you guys what we're going to buy. So let's see guys what all you'll get it. ಸೊ ಗೈಸ್ ಫೈನಲಿ ನಾವು ಐಕ್ಯ ರೀಚ್ ಆಗಿದ್ದೀವಿ. ತುಂಬ ತಲೆನೋವು ಆ್ಯಕ್ಚುಲಿ ಬರ್ತಾ ಟ್ರಾಫಿಕ್ ಇರಲಿಲ್ಲ, ಸಿಗ್ನಲ್ಗಳೇ ತಲೆನೋವು ಇದ್ದಿತ್ತು. ಸೊ ನಾವು ವಿ ಆರ್ ಗೋಯಿಂಗ್ ಟು ಐಕ್ಯ. ಇದು ನಂದು ಫಸ್ಟ್ ಟೈಮು, ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ಯಾವ ಥರ ಇರುತ್ತೆ ಎಲ್ಲ ತಿಳಿಸ್ತೀವಿ. ಸೊ ಯಾ ಗೈಸ್ ಗಾಡಿ ಪಾರ್ಕ್ ಮಾಡಿ ಇವಾಗ ಅಲ್ಲೋಡಿ ಎಷ್ಟು ಅಣ್ಣ ತಮ್ಮ ಪ್ರೀತಿ ಉಕ್ಕಿ ಹರಿತಾ ಇದೆ ಅಣ್ಣಂಗೆ ತಮ್ಮನ ಮೇಲೆ. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಗೈಸ್. ಐಕ್ಯ ಅಲ್ಲಿ ಫುಡ್ ಸೆಕ್ಷನ್ಗೆ ಬಂದಿರಿ, ಇಷ್ಟೊಂದೆಲ್ಲ ಐಟಮ್ಸ್ ತಗೊಂತಾ ಇದ್ದೀರಿ. ಸೊ ತಿಂದ್ಬಿಟ್ಟು ಆಮೇಲೆ ಸುತ್ತಾಡೋಣ ಬನ್ನಿ. ಗೈಸ್ ಇವಾಗ ಪಿಲ್ಲೋ ಸೆಕ್ಷನ್ಗೆ ಬಂದಿದ್ದೀರಿ. ಇದು ತಗೊಳ್ಳೋ ಯಶ್ ನಿನ್ನ ರೂಮ್ಗೆ. ಯಶ್ ನಿನ್ನ ರೂಮ್ಗೆ ಇದು ತಗೊಳ್ಳೋ. ಏನು ಇದು ತಗೋ. ಏನಿದು? ಇದು ವಾಶ್ ಥರ ಮಾಡಿದ್ರು. ನಾವು ಇಷ್ಟನ್ನ ಐಟಮ್ನ ತಗೊಂಡಿದ್ದೀರಿ. ಎಷ್ಟು ಬಿಲ್ಡಪ್ ಕೊಟ್ಟಿದ್ದು ನೋಡಿದ್ರೆ ಎಷ್ಟೊಂದು ತಗೊಂತಾನೆ ಅನ್ಕೊಂಡ್ರಿ, ಆದ್ರೆ ಅವನೇನು ತಗೊಂಡ್ಲಿಲ್ಲ. ಎಕ್ಸೆಪ್ಟ್ ಫೋಟೋ ಫ್ರೇಮ್ ಬಿಟ್ರೆ ಏನು ತಗೊಂಡಿಲ್ಲ. ಇದೆಲ್ಲ ಅವ್ರ ಮಮ್ಮಿದು. ನನಗೆ ಸದ್ಯಕ್ಕೆ ಇಲ್ಲಿ ಬೇಕಾಗಿರೋ ನಾನು ಒಂದು ಗ್ಲಾಸ್, ಸ್ಮಾಲ್ ಗ್ಲಾಸ್ ತಗೊಂಡಿದ್ದೀನಿ. ಕಾಸ್ಟ್ಲಿ ಅನಿಸ್ತು ನನಗೆ. ಸೊ ನಾನು ಏನು ಮಾಡಿದೆ ಅಂತಂದರೆ ಪಿಲೋ ಕವರ್ಸ್, ಬೆಡ್ಶೀಟ್ಸ್ ಎಲ್ಲ, ಸ್ಯಾಟಿನ್ ಶೀಟ್ಸ್ ಎಲ್ಲ ಮನೆಗೆ ತಗೋಣ ಅಂತ. ನನ್ನ ಫೋಟೋಗೆ ಫ್ರೇಮ್ ಬೇಕಿತ್ತು. ಅವನು ಪ್ಲೇನ್ ಬೆಡ್ಶೀಟ್ಸ್ ಬೇಕು ಅಂದ ಗೈಸ್. ಆದ್ರೆ ಅವ್ನು ಕೇಳಿರೋ ಕಲರ್ ಯಾವುದು ಸಿಕ್ಲಿಲ್ಲ. ಬ್ಲ್ಯಾಕ್ ಕೇಳ್ತಾನೆ, ರೆಡ್ ಕೇಳ್ತಾನೆ. ಇಷ್ಟು ದೊಡ್ಡ ಐಕ್ಯಲ್ಲಿ ಬ್ಲ್ಯಾಕ್ ಕಲರ್ ಬೆಡ್ಶೀಟ್ ಇಲ್ಲ. ಪ್ರಿಂಟೆಡ್ ತಗೊಳ್ಳೋ ಅಂದರೆ ಬೇಡವಂತೆ, ಚಿಕ್ಕ ಮಕ್ಕಳ ಥರ ಇರುತ್ತಂತೆ. ಸೊ ನಾವು ವಿ ಆರ್ ಗೋಯಿಂಗ್ ಟು ಮೇಕರ್ ಆ್ಯಂಡ್ ಬ್ರೂ ಅವರ್ ಓನ್ ಕಾಫಿ. ಬನ್ನಿ ನೋಡೋಣ ಹೆಂಗಿರುತ್ತೆ ಪ್ರಾಸೆಸ್. ಗೈಸ್ ಟಯರ್ಡ್ ಆಗಿ ಬಂದು ಕಾಫಿ ತಗೊಂಡು ಕುಡಿತಾ ಇದ್ದೆ. ಸೊ
ಶಾಪಿಂಗ್ ಮಾಡಿ ಟಯರ್ಡ್ ಆಗೋಯ್ತು. ಕಾಫಿ, ಹಾಟ್ ಕಾಫಿ. ಯಶು ಏನು ತಗೊಂಡಿಲ್ಲ ಗೈಸ್. ಫೋಟೋ ಫ್ರೇಮ್ ಅಂದ್ಬಿಟ್ರೆ ಇನ್ನೇನು ತಗೊಂಡಿಲ್ಲ. ನನಗೆ ಅದೇ ಸಿಕ್ಕಿದ್ದು. ನನಗೆ ಬೆಡ್ಶೀಟ್ಸ್ ಅವೆಲ್ಲ ಏನೂ ಸಿಕ್ಕಿಲ್ಲ. ಚೇರ್ಸೂ ನಂಗೆ ಯಾವುದೂ ಇಷ್ಟ ಆಗಿಲ್ಲ. ಇವನು ಕಾಫಿ ಕುಡಿತಾನೆ. ಅಣ್ಣ ಬರೀ ತಿನ್ನೋದಕ್ಕೆ, ನನ್ನ ಮಗನ ಹ್ಯಾಂಡಲ್ ಮಾಡೋದಕ್ಕೆ ಮಾತ್ರ ಬಂದಿಯಾನೆ.